ಕೋಲಾರ್ಗೆ ಹೋಗ್ಬೇಕಾದ್ರೆ ಹೀಗೆ ಬಂದೆ. PVR ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ. ಇಲ್ಲಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ. ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಟಿಶ್ಯೂ ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ. ಮತ್ತೆ ಈ ಕೆಳಗಡೆಗೆ ಬಂದೆ, ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮು, ಸೂಟಿಂಗ್ಸ್. ಇರುವ ಬಾಗೇಪಲ್ಲಿ ಸರ್ಕಲ್ SMS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್ ಶಾರ್ಟ್ ಚೈನ್ಸ್. ಮುಳಬಾಗಿಲು DVG ಗಡಿಭವನ ಸಭಾಂಗಣದಲ್ಲಿ ಸಮಾಜ ಸೇವೆ, ದೈವ ಸಂಕಲ್ಪ, ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆಯ ಸಹಯೋಗದಲ್ಲಿ 8ನೇ ವಾರ್ಷಿಕೋತ್ಸವ ಮತ್ತು ಸರ್ಕಾರಿ ಶಾಲೆಯಲ್ಲಿ SSLC ಮತ್ತು ಉನ್ನತ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸುವ ಸಭೆ ಹಾಗೂ ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀನಿವಾಸನ್, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಕೋಲಾರ್ ಹಾಗೂ ಜನರ ವಿಶ್ವಾಸ ಗಳಿಸಿದ ಹಿರಿಯ ನಾಯಕರು ಹಾಗೂ ರಾಜ್ಯ ಸಂಸ್ಥಾಪಕರು, ಅಧ್ಯಕ್ಷರು, ಸಂಘಸಂದ್ರ ಡಾಕ್ಟರ್ N ವಿಜಯಕುಮಾರ್ ರವರು, ಉಪನ್ಯಾಸಕರು ಜಯರಾಮರೆಡ್ಡಿ, ಸಮಾಜ ಸೇವಕರು ಹರೀಶ್ ನಾಯಕ್, ಅಧ್ಯಕ್ಷರು ನೀಲಕಂಠೇಗೌಡರು ಹಾಗೂ ಅಮೋಘ ಪ್ರಶಸ್ತಿ ಪುರಸ್ಕೃತ ಮುಖ್ಯ ಅತಿಥಿಗಳು ಹಾಗೂ ಗೌರವಾನ್ವಿತ ವಿದ್ಯಾರತ್ನ ಪ್ರಶಸ್ತಿ ಪುರಸ್ಕೃತರು ಕುಮಾರಿ ಆಯುಷ್ ಕಾನಂ, ಪ್ರೌಢಶಾಲೆ ಮುಳಬಾಗಿಲು, ನಿತಿನ್ ಕುಮಾರ್, ಸರ್ಕಾರಿ ಪ್ರೌಢಶಾಲೆ ಮುಳಬಾಗಿಲು, ಭವ್ಯಶ್ರೀ ರೆಡ್ಡಿ, ಸರ್ಕಾರಿ ಆದರ್ಶ ಪ್ರೌಢಶಾಲೆ ಹಾಗೂ ಬಂಡಾಯ ಸಾಹಿತಿ ಪದ್ಮಶ್ರೀ ಪುರಸ್ಕೃತ ಜನಕವಿ ಡಾಕ್ಟರ್ ಸಿದ್ದಲಿಂಗರವರ ಸ್ಮರಣಾರ್ಥ ನೆನಪಿನ ಪ್ರಶಸ್ತಿ ಪುರಸ್ಕೃತ ವೆಂಕಟಾಚಲಪತಿ ಕೋಲಾರ್, ಯಲ್ಲಪ್ಪ ಬಂಗಾರಪೇಟೆ, ದೊಡ್ಡಮಲ್ಲೆ ರವಿ, ಮಾಲೂರು, ಮಂಜುನಾಥ್ KGF, ಹೋದಲಿ ನಾರಾಯಣಸ್ವಾಮಿ ಶ್ರೀನಿವಾಸಪುರ, ಎಂ ಜಗದೀಶ್ ಮುಳಬಾಗಿಲು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಗೌರವಾನ್ವಿತ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಜಿಲ್ಲಾ ಮತ್ತು ತಾಲೂಕುಗಳಿಂದ ಬಂದಿರುವ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನರ ಪರ ನಾಯಕರು ಹಾಗೂ ರಾಜ್ಯ ಸಂಸ್ಥಾಪಕರು, ಜನಸಮೂಹ ಸಂಸ್ಥೆಯ ಅಧ್ಯಕ್ಷರು, ಸಂಘಸಂದ್ರ ಡಾಕ್ಟರ್ N ವಿಜಯಕುಮಾರ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬ ಮೊದಲಿಗೆ ತಂದೆ ತಾಯಿಯವರಿಗೆ ಆಶೀರ್ವಾದ, ನಮಸ್ಕಾರಗಳು ತಿಳಿಸುತ್ತಾ ಜನರ ಮುಂದೆ ಕೆಲಸ ನಿರ್ವಹಿಸಲು ನಮ್ಮ ತಂಡದವರ ಶಕ್ತಿ, ತುಂಬಾ ಕೆಲಸ ಮಾಡುವ ಎಲ್ಲ ಒಂದು ಬಳಗ. ನನ್ನ ಹುಟ್ಟುಹಬ್ಬ ಮುಖ್ಯವಲ್ಲ, ನಮ್ಮ ಸಂಸ್ಥೆಯ ಅಡಿಯಲ್ಲಿ ಎಲ್ಲ ಜನಸಾಮಾನ್ಯರು ಮೆಚ್ಚುವ ಹಾಗೆ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ಕಾರಿ ಕಾರ್ಯಕ್ರಮ, ವಿಚಾರ ಸಂಕಿರಣ ಹಾಗೂ ಹಲವಾರು ಕಾರ್ಯಕ್ರಮ ಉದ್ದೇಶಪೂರ್ವಕವಾಗಿ ಕೊನೆಯಾಗಬಾರದು. ನಮ್ಮ ತಂಡದವರು ನಡೆಸಿಕೊಂಡು ಹೋಗಬೇಕು. ಸಮಾಜ ಸೇವೆಯಲ್ಲಿ ತೊಡಗಿರುವ ಯಾವ ವ್ಯಕ್ತಿಯಾದರೂ ಸರಿ, ತನ್ನ ಕುಟುಂಬವೂ ಸಹ ಮರೆಯುತ್ತಾರೆ. ನಾನು ನಂಬಿರುವ ಜನರಿಗೆ ಸೇವೆ ಮಾಡಬೇಕು, ಅಂಥವರನ್ನು ಗುರುತಿಸುವ ನಮ್ಮ ಸಂಸ್ಥೆಯ ಕೆಲಸ ನಿರ್ವಹಿಸಬೇಕು. ಮುಂಬರುವ ದಿನಗಳಲ್ಲಿ ಅನಾಥಾಶ್ರಮವನ್ನು ಮಾಡಬೇಕು ಎಂಬುವ ಆಸೆ. ಜನರ ಬದುಕಿಗಾಗಿ ಸರ್ಕಾರದ ಎಲ್ಲಾ ರೀತಿಯ ಸೌಲಭ್ಯಗಳು ಮಾಡಬೇಕು. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸವಿ ನೆನಪುಗಳು. ಇಡೀ ದೇಶದಲ್ಲಿ ಎಲ್ಲಾ ಸಮುದಾಯಕ್ಕೂ ಕಾನೂನು ಅರಿವು ಅನುಷ್ಠಾನ ತಂದಿರುವ ಮಹಾನ್ ನಾಯಕರು ಹಾಗೂ ಪ್ರತಿಯೊಬ್ಬರ ಶಿಕ್ಷಣಕ್ಕೆ ಒತ್ತು, ಮಹಿಳೆಯರ ಸೇವೆಗೆ ಒತ್ತು, ಬಡವರು ಹಾಗೂ ರೈತರ ವರ್ಗ ಡಾಕ್ಟರ್ BR ಅಂಬೇಡ್ಕರ್ ಆದರ್ಶಗಳನ್ನು ನೀಡಿರುವುದನ್ನು ಪಾಲಿಸಬೇಕು. ನಾವೆಲ್ಲರೂ ಆದರ್ಶಗಳನ್ನು ಪಾಲಿಸುತ್ತೇವೆ ಎಂಬುದಾಗಿ ತಿಳಿಸಿದ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಡಾಕ್ಟರ್ N ವಿಜಯಕುಮಾರ್ ಅವರು ತಂಡದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಎಲ್ರಿಗೂ
ವಿಜಯನವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಈ ಸಂಘಟನೆಗಳೇ ನಿಮ್ಮೆಲ್ಲ ಬಹುವಿಜನ ಸಂಘಟನೆಗಳು ಎಲ್ಲ ಸಂಘಟನೆ ಪದಾಧಿಕಾರಿಗಳೆಲ್ಲರಿಗೂ ನನ್ನ ಹುಟ್ಟುಹಬ್ಬದ ಧನ್ಯವಾದಗಳು ಇಷ್ಟಪಡ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬದ ಧನ್ಯವಾದಗಳು. ನಾನು ನಿಮ್ಮ ಜೊತೆಗೆ ಕೈ ಜೋಡಿಸುತ್ತಾ ಈ ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ನಾನು ನಿಮ್ಮ ಸೇವಾ ಜೊತೆಗೆ ಇಟ್ಟಿಲ್ಲ ನನ್ನನ್ನು ಕರೆಸಿದ್ದು ಮಾತಾಡಲಿಕ್ಕೆ ಮತ್ತು ನಿಮ್ಮೆಲ್ಲರ ಪ್ರೀತಿಯನ್ನು ತೋರಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ನೀವು ಅಷ್ಟೇ ಆಮೇಲೆ ಲಾಸ್ಟ್ Happy birthday to you. Happy birthday to you. Happy birthday, dear Vietnam. Happy birthday to you. May God bless you, dear. May God bless you, dear. Happy birthday. ಅವರು ಯಾಕೆ ಅಂತಂದ್ರೆ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅಂತಂದ್ರೆ ತನ್ನ ಕುಟುಂಬವನ್ನು ಸಹ ಮರ್ತೋಗಿರ್ತಾರೆ, ತನ್ನ ಹೆಂಡತಿ ಮಕ್ಕಳನ್ನು ಸಹ ಮರ್ತೋಗಿರ್ತಾರೆ. ಅಂತ ಒಂದು ಇದರಿಂದ ಹೆಂಡತಿ ಆದ್ರೂ ಎಲ್ಲಾದ್ರೂ ಹಸ್ಕೊಂಡಿರ್ಲಿ, ಮಕ್ಕಳಾದ್ರೂ ಹಸ್ಕೊಂಡಿರ್ಲಿ, ನಾನ್ ನಂಬಿರ್ತಕ್ಕಂಥ ಜನಕ್ಕೆ ನಾನು ಸೇವೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿರ್ತದೆ. ಅಂತ ಒಂದು ಸೇವೆಗಳಲ್ಲಿ ನಾವು ತೊಡಗಿ ಇವತ್ತು ಎಷ್ಟೋ ಜನ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅಂತವ್ರನ್ನ ಗುರುತಿಸೋದಕ್ಕೆ ಇಂಥ ಒಂದು ಸಂಸ್ಥೆ ಮಾದರಿಯಾಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಇದೆ. ಅಂತ ಒಂದು ಸಂಸ್ಥೆ ಅಡಿಯಲ್ಲಿ ಬರ್ತಕ್ಕಂಥ ಪ್ರತಿ ಮುಖಂಡರು ಸಹ ಅಷ್ಟೇ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಸೆಕೆಂಡ್ PUCಯಲ್ಲಿ ಬಡ ಮಕ್ಕಳು ಓದಿ ಉತ್ತಮ ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸತಕ್ಕಂಥ ಕೆಲಸ ಆಗಬೇಕು. ಅದರ ಜೊತೆಗೆ ನಮ್ಮದೇ ಆದಂತ ಒಂದು ರೀತಿಯಲ್ಲಿ 1ರಿಂದ 5ನೇ ತರಗತಿ ಶಾಲೆಯನ್ನ ತೆರಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಸಹ ಇದೆ. ಅದರ ಜೊತೆಗೆ ಒಂದು ಅನಾಥಾಶ್ರಮವನ್ನ ನಾವು ಸಹ ಮಾಡಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡಿದ್ದೀವಿ. ಈ ಒಂದು ಚಟುವಟಿಕೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನನ್ನ ಅದರ ಜೊತೆಗೆ ಏನು ಈಗಾಗಲೇ ಒಂದು ಜೈ ಭೀಮ್ ಜನಸಮೂಹ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳಿ ಕೂಡ ಒಂದು ತೀರ್ಮಾನವನ್ನ ಮಾಡಿದ್ದೀವಿ. ಆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಜನರ ಒಂದು ಏಳಿಗೆಗಾಗಿ, ಜನರ ಬದುಕಿಗಾಗಿ ನಾವು ಏನೆಲ್ಲ ಮಾಡಬಹುದು, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನ ನಾವು ಆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಯಾವ ರೀತಿ ಪಡಿಬಹುದು, ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕೆ ಯಾವ ರೀತಿ ನಾವು ಹೊಂದಾಣಿಕೆ ಮಾಡಬಹುದು, ಯಾವ ರೀತಿ ಅವ್ರಿಗೆ ಸಾಲ ಕೊಡಬಹುದು, ಅವರನ್ನ ಉತ್ತಮ ಬೆಳವಣಿಗೆ ಕಡೆ ಯಾವ ರೀತಿ ಕರ್ತರಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಆ ತೀರ್ಮಾನದಂತೆ ಬಹುಜನ ಸಂಘಟನೆ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ಸಾಗಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಸರ್, ತಮ್ಮಲ್ಲಿ ಒಂದು ಮಾತು, ಈ ಒಂದು ಬಹುಜನ ಸಂಘಟನಾ ಒಕ್ಕೂಟಗಳ ಜನಸಮೂಹ ಸಂಸ್ಥೆ ಒಂದು ಈ ಕಾರ್ಯಕ್ರಮದ ಪ್ರಯುಕ್ತ ಇಡೀ ಪ್ರಪಂಚದಲ್ಲೇ
ಕಾನೂನು ಅರಿವು ನೀಡಿದಂಥ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸವಿ ನೆನಪುಗಳ ಈ ಒಂದು ಸಂಭ್ರಮ, ಈ ದಿನ ಒಂದು ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಈ ಜನರ ಒಂದು ಉತ್ಸಾಹ ಯಾವ ರೀತಿ ತಮಗೆ ಅನಿಸ್ತಾ ಇದೆ? ಮಿತ್ರರೇ, ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇದಾಗಿ ಬಹಳಷ್ಟು ನೋವುಗಳನ್ನು ಪಟ್ಟು ನನ್ನ ಅಂದ್ರೆ ಸಮುದಾಯ ಅಂತೇಳಿ ಎಲ್ಲೋ ಒಂದು ಕಡೆ ಸಮುದಾಯವನ್ನ ಇವತ್ತಿನ ದಿನಗಳಲ್ಲಿ ತೋರಿಸ್ತಾರೆ. ಅವರು ಇಡೀ ಭಾರತ ದೇಶದಲ್ಲಿ ಇರತಕ್ಕಂಥ ಜನ ಸಮುದಾಯ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನ ಸಮುದಾಯ, ಯಾವುದೇ ಜಾತಿ ಅಂತ ನೋಡ್ಲಿಲ್ಲ. ಅವರು ಜಾತಿ ರಹಿತ ಸಮಾಜವನ್ನ ನೋಡ್ಲಿಕ್ಕೆ ಅವರು ಬಯಸಿದ್ರು. ಜಾತಿ ರಹಿತವಾಗಿ ಅವರು ಕಾನೂನುಗಳನ್ನು ಕೊಟ್ಟಿದ್ದಾರೆ. ಜಾತಿ ರಹಿತವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಜಾತಿ ರಹಿತ ಸಮಾಜವನ್ನೇ ಅವರು ಕಾಣಿದ್ರೆ ಹೊರತು ಬೇರೆ ರೀತಿ ಕಾಣಲಿಲ್ಲ. ಅವರ ಹಾದಿಯಲ್ಲಿ ನಾವೇನು ಬರ್ತಾ ಇದ್ದೀವಿ, ಮೊದಲನೇದಾಗಿ ಶಿಕ್ಷಣಕ್ಕೆ ಒತ್ತು, ಎರಡನೇದಾಗಿ ಮಹಿಳೆಯರಿಗೆ ಒತ್ತು, ಮೂರನೇದಾಗಿ ಬಡವರ್ಗ ಮತ್ತು ರೈತ ವರ್ಗ ಏನಿದೆ ಈ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಯಾವುದೇ ಒಂದು ಸಮುದಾಯ ಆಗಿರ್ಬೋದು, ಈ ಒಂದು ಮೂರು ಸಮುದಾಯಗಳಿಗೆ ನಾನು ನಮ್ಮ ಜೀವ ಇರೋ ತನಕ ನಾನು ಪಣ ತೊಟ್ಟಿ ಕೆಲಸ ಮಾಡ್ತೀನಿ. ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸಲಿಕ್ಕೂ ನಾನು ಸದಾ ಸಿದ್ಧನಾಗಿರ್ತೀನಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್. ವೆಲ್ಕಮ್ ಸರ್. ಶಕ್ತಿ ತುಂಬಿ ಈ ಕೆಲಸ ಮಾಡಲಿಕ್ಕೆ ಅನುಮಾನ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಳಗ. ಹಂಗಾಗಿ ಇವತ್ತು ನನ್ನ ಹುಟ್ಟುಹಬ್ಬ ಮುಖ್ಯ ಅಲ್ಲ. ನಾನು ಮೊದಲನೇದಾಗಿ ಹುಟ್ಟುಹಬ್ಬ ನನ್ನ ತಂದೆ ತಾಯಿ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದ್ದಾವೆ. ಅದರಂತೆ ನಾವು ಆಗಬಾರ್ದು, ಅದರಂತೆ ನಾವು ಆ ಒಂದು ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಬಾರ್ದು ಅನ್ನೋ ಒಂದು ಉದ್ದೇಶನೇ ನಮ್ಮದು ಇರೋದು. ಬಟ್ ನನ್ನ ಬಂಧು ಬಳಗ ಏನು ಆ ಒಂದು ಮೆರುಗನ್ನ ತುಂಬಿಸಿ ಆ ಹುಟ್ಟುಹಬ್ಬ ಆಚರಣೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ಜೊತೆ ಜನಸಮೂಹ ಸಮಸ್ಯೆಯನ್ನ ಕಟ್ಟಿ, ಜನಸಮೂಹ ಸಮಸ್ಯೆಯ ಅಡಿಯಲ್ಲಿ ನಾನಾ ರೀತಿಯ ಅರಿವು ಕಾರ್ಯಕ್ರಮಗಳು, ಏನು ಬೀದಿ ನಾಟಕಗಳಾಗಿರ್ಬೋದು, ಮಹಿಳಾ ಸಂಘಟನೆಗಳನ್ನ ರಚನೆ ಮಾಡುವಂತಹದ್ದಾಗಿರ್ಬೋದು, ಒಂದು ಗ್ರಾಮೀಣ ಭಾಗದಲ್ಲಿ ಪರಿಸರ ಕಾರ್ಯಕ್ರಮಗಳಾಗಿರ್ಬೋದು, ಆತ್ಮೀಯ ಮಾಧ್ಯಮ ಮಿತ್ರರೇ, ನನ್ನ ಹೆಸರು ಬಂದು ಡಾಕ್ಟರ್ ಸಂಗಸಂದ್ರ ವಿಜಯ್ ಕುಮಾರ್ ಅಂತೇಳಿ, ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಜನಸಮೂಹ ಸಮಸ್ಯೆಯ ಸಂಸ್ಥಾಪಕ ಅಧ್ಯಕ್ಷರು, ಮುಳಬಾಗಿಲು ತಾಲೂಕು. ಏನು ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬ ಅಂದ್ರೆ ನನ್ನ ತಂದೆ ತಾಯಿ ಆಶೀರ್ವಾದದೊಂದಿಗೆ ನಾನು ಈ ಜನ್ಮ ಕೊಟ್ಟು ಈ ಭೂಮಿ ಮೇಲೆ ಬಿಟ್ಟು ನನ್ನನ್ನು ಈ ಮಟ್ಟಕ್ಕೆ ತಂದಿರ್ತಕ್ಕಂಥ ತಂದೆ ತಾಯಿಗೆ ನಾನು ಮೊದಲನೇದಾಗಿ ನಮಸ್ಕರಿಸ್ತೀನಿ. ಎರಡನೇದು ಬಂದು ಈ ಒಂದು ಜನರ ಮಧ್ಯೆ ನಾನು ಕೆಲಸ ನಿರ್ವಹಿಸಬೇಕು ಅಂದ್ರೆ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ತಂಡ ಏನು ಹಿರಿಯರಿಂದ ಹಿಡಿದು ಕಿರಿಯರ ತನಕ ನನ್ನ ಹಿಂದೆ ಬೆನ್ನೆಲುಬಾಗಿ ನಿಂತು ನನ್ನ ಬೆನ್ನಿಗೆ ಬೆನ್ನು ಕೊಟ್ಟು ಕೈಗೆ ಕೈ ಎರಡು ನಮಗೆ ಎರಡು ಕಣ್ಣಿದ್ದಾಗೆ. ಯಾಕಂದ್ರೆ ಅಂತಂದ್ರೇನು ಕುಂಟೇನೆ ಜನನೂ ಇರಬೇಕು, ಈ ಕಡೆ ವೇದಿಕೆಯ ಒಂದು ನೇತೃತ್ವ ತಗೊಂಡಿರ್ತಕ್ಕಂಥ ಮುಖಂಡರು ಇರಬೇಕು. ಆಗ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸಾಗ್ತದೆ. ಅಂತ ಒಂದು ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಈಗ ಒಂದು ಚಿತ್ರಾಣಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆಯಿಂದ ಅವರಿಗೆ ಏನಾದರೂ ಒಂದು ಹೆಸರು ಕೊಡಬೇಕು ಅಂತೇಳಿ ಸಂಸ್ಥೆ ಕಾರ್ಯಕಾರಿ ಮಂಡಳಿ ಒಂದು ತೀರ್ಮಾನ ತಗೊಂಡಾಗ ಒಂದು ಅಮೋಘ ಪ್ರಶಸ್ತಿಯನ್ನು ಒಂದು ಪ್ರಶಸ್ತಿಗೆ ಹೆಸರಿಟ್ಟು ಅವರ ಒಂದು ಕಾರ್ಯವೈಖರಿ ಸಾಧನೆಯನ್ನು ಗುರುತಿಸ್ತಕ್ಕಂಥ ಒಂದು ಅಮೋಘ ಪ್ರಶಸ್ತಿಯನ್ನ ನಮ್ಮ ಪ್ರಶಸ್ತಿ ಸ್ವೀಕರಿಸಬೇಕು ಅಂತೇಳಿ ಅವರನ್ನು ಸಹ ನಾನು ಕೇಳಿದಾಗ ಯಾವುದೇ ಒಂದು ಇದುಂಟೆ ನಾವು ಬರ್ತೀವಿ ಅಂತೇಳಿ ಇವತ್ತು ಬಂದು ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ.
ಬಹುಜನ ಸಂಘಟನೆಗಳ ವತಿಯಿಂದ ನಮನಗಳನ್ನು ಸಲ್ಲಿಸುತ್ತೇವೆ. ಬೇತ್ಮಂಗಲ ಕ್ಷೇತ್ರಕ್ಕೆ ಹೋಗಿ 3,000 ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ರಿಜಿಸ್ಟರ್ ಮಾಡಿ ಅವರು ಒಂದು ಸರ್ಕಾರಕ್ಕೆ ವರದಿ ಕೊಟ್ಟಿರ್ತಕ್ಕಂಥವ್ರು, ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇರ್ತಕ್ಕಂಥವ್ರು. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಗುರುತಿಸಬೇಕು ಅನ್ನೋದು ಮನೋಭಾವ ಇಟ್ಕೊಂಡು ಅವ್ರನ್ನ ತುಂಬುವುದರಿಂದ ಸಾಧಿಸಿದ್ದೀವಿ. ಏನು ಈಗ ಆ ಒಂದು ಇದರಿಂದ ಈ ಒಂದು ಸಮಾಜ ಸೇವೆಗಳು ಒಂದು ಗುರುತಿಸಿಕೊಂಡು ಅವರು ಸಹ ಒಂದು ಧಾರ್ಮಿಕ ಕ್ಷೇತ್ರ ತನ್ನದೇ ಆದಂತ ರೀತಿಯಲ್ಲಿ ಏನು ಧಾರ್ಮಿಕ ಕ್ಷೇತ್ರ ಅಂತಂದ್ರೆ ಒಂದು ದೇವಸ್ಥಾನವನ್ನು ಕಟ್ಟುಕೊಂಡು ಇವತ್ತು ನಾವು ಎಲ್ಲೋ ಕೂಡ ಒಂದು ಮನುಷ್ಯ ಬರ್ತಾ ಇದ್ದೀವಿ ಅಂತಂದ್ರೆ ಆ ಮನುಷ್ಯನಿಗೆ ಗೌರವ ಕೊಡ್ಬೇಕಾದ್ರೆ ಹಾಯ್ ಬಾಯ್ ಅಂತೀವಿ. ಅದೇ ಒಂದು ದೇವರು ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ತಲೆ ಹಾಕ್ತೀವಿ. ಅಂತ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅವರದೇ ಆದ ಒಂದು ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಕೃಷ್ಣಣ್ಣವರನ್ನು ಸಹ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಸನ್ಮಾನ ಮಾಡಬೇಕು ಮಾಡ್ಕೊಂಡಿದ್ದೀವಿ. ಇನ್ನೊಂದಾಗಿರ್ಬೋದು, ಏನೋ ಅವ್ರ ಕೈಯಲ್ಲಿ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಾ ಬಂದಿರ್ತಕ್ಕಂಥ ವಕೀಲ ವೃತ್ತಿಯಲ್ಲಿ ಇದ್ದಾರೆ. ವಕೀಲ ವೃತ್ತಿಯಲ್ಲಿ ಇದ್ರೂ ಸಹ ಶ್ರೀನಿವಾಸಪುರ ಕ್ಷೇತ್ರ ಇದ್ರೆ ಇವತ್ತು ನಮ್ಮ ಮುಳಬಾಗಿಲು ಕ್ಷೇತ್ರಕ್ಕೆ ನಾನು ಒಂದು ಇದನ್ನ ಕರೆ ಕೊಟ್ಟಾಗ ಇಲ್ಲ ನನ್ನಿಂದ ಆಗಿದ್ದು ಮಾತ್ರ ನಾನು ಸಹಾಯ ಮಾಡ್ತೀನಿ ಒಂದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಅಂತೇಳಿ ಅವರು ಸಹ ಹೇಳಿದ್ದಾರೆ. ಹರೀಶ್ ನಾಯ್ಕ್ ಅವರು ದಯವಿಟ್ಟು ವೇದಿಕೆ ಒಂದು 5 ನಿಮಿಷದ ಕಾರ್ಯಕ್ರಮ ಮುಗಿಯುತ್ತೆ. ಮಾಡ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಇದು ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಅರುಣ್ ರವರು ಮತ್ತೆ ನಮ್ಮ ಸುಮತಿರವರು ದಯವಿಟ್ಟು ವೇದಿಕೆ ಅಲಂಕರಿಸಬೇಕು. ಕಪ್ಪನೂರು ಶಂಕರ್ ಅವರು, ನಾನು ಹೇಳ್ತೀನಿ ಯಾಕೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಯುವಕರನ್ನ ನಾನು ಅಪ್ರೋಚ್ ಮಾಡ್ತೀನಿ ಅಂತಂದ್ರೆ, ಬಹಳಷ್ಟು ಇವ್ರನ್ನ ನಾನು ಬಹಳಷ್ಟು ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ. ಅವ್ರದೇ ಆದಂತ ಹಾದಿಯಲ್ಲಿ ಏನೋ ಒಂದು ಮಾಜಿ ಕ್ಲಬ್ ಅಧ್ಯಕ್ಷರಾಕೊಂಡು ಒಂದು ಗುತ್ತಿಗೆದಾರರಾಕೊಂಡು ಅವ್ರದೇ ಆದಂತ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದ್ರೇನೂ ಸಹ ಇವತ್ತು ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ. ಆಯೋಜನೆಯಲ್ಲಿ ನಾನು ಏನಾದರೂ ಇಷ್ಟೆಲ್ಲ ಮೇಲೆ ತುಂಬುತ್ತಾ ಇದ್ದೀನಿ, ಇಷ್ಟೆಲ್ಲ ನಾನು ಒಂದು ಕಾರಣಕರ್ತನಾಗಿ ನಿಂತಿದ್ದೀನಿ ಅಂತಂದ್ರೆ ನನಗೆ ಪೂರ್ತಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಅರುಣ್ ಅವರು. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೀನಿ. ಈಗ ವಿವಿಧ ಸಮಾಜ ಕ್ಷೇತ್ರದಲ್ಲಿ ತೊಡಗಿರ್ತಕ್ಕಂಥ ನಮ್ಮ ಏನು ಇಡೀ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಷ್ಟ್ರದಲ್ಲಿ ಹೆಸರು ತಗೊಂಡಿರ್ತಕ್ಕಂಥ ಒಂದು ನಮ್ಮದೇ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚಿ ಒಂದು ಪುಸ್ತಕ ಕೊಟ್ಟು, ಪೆನ್ ಕೊಟ್ಟು, ಯೂನಿಫಾರ್ಮ್ ಕೊಟ್ಟು, ಒಂದು ಪೆನ್ಸಿಲ್ ಸಹ ಅವರಿಗೆ ನೀಡಿದ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿ ಅವರನ್ನ ಎಜುಕೇಶನ್ ಕಡೆ, ವಿದ್ಯಾಭ್ಯಾಸದ ಕಡೆ ಹುರಿದುಂಬಿಸಿ ಕಳಿಸ್ತಾ ಇರ್ತಕ್ಕಂಥ ನಮ್ಮ ಮುನೇಶ್ ಅವರು ವೇದಿಕೆ ಅಲಂಕರಿಸಬೇಕು.